ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾದ ಮತ್ತು ರುಚಿಕರವಾದಂತಹ ತಾಲಿಪಟ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಹಿಟ್ಟು ಕಲ್ಸಾಕ ಒಂದು ಬೌಲ್ ತೊಗೊಂಡು ಅದ್ರ ಒಳಗೆ 1 ಕಪ್ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ಎಲ್ಲ ಹಿಟ್ಟನ್ನು ಹಾಕಿ ಚಂದಾಗ ಕಲಿಸ್ಕೋಬೇಕು. ಆಮೇಲೆ ಅದರೊಳಗೆ 1 ಕಪ್ ಕಟ್ ಮಾಡಿದ ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿಕಾಯಿ ಚಟ್ನಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿ ತೊಳೆದಂಥ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಚಂದಾಗ ಮಿಕ್ಸ್ ಆಗುವಂಗೆ ಕಲಿಸ್ಕೋಬೇಕ್ರಿ. ನಮಗೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕುವಂಥ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕ್ರಿ. ಕಲಸಿದ ಹಿಟ್ಟನ್ನ ಒಂದು 10 ನಿಮಿಷವರೆಗೆ ನೆನೆಯಕ್ಕೆ ಬಿಡ್ಬೇಕ್ರಿ. ಎಷ್ಟು ಚಂದಾಗ ನೆನಿತೈತಿ ಅಷ್ಟು ತಾಲಿಪಟ್ಟು ಭಾಳ ಚಂದಾಗ ಭಾಳ ಮೆತ್ತಗೆ ಬರ್ತಾವ್ರಿ. ಒಂಚೂರು ಎಣ್ಣೆ ಹಚ್ಚಿ ಚಂದಾಗ ನಾದ್ಕೋಬೇಕ್ರಿ. ತಾಲಿಪಟ್ಟು ಮಾಡಕ್ಕೆ ಎಣ್ಣೆ ಹಾಳಾದ್ರೂ ನಡಿತೈತ್ರಿ, ಇಲ್ಲಾಂದ್ರೆ ಬಟರ್ ಶೀಟ್ ಇರ್ತಾವಲ್ರಿ ಅವನ್ನ ತೊಗೊಂಡಾದ್ರೂ ನಾವು ತಾಲಿಪಟ್ಟು ಮಾಡ್ಬೋದ್ರಿ. ಚಪಾತಿ ಹಿಟ್ಟು ಉಳ್ಳಿ ಹಾಕೋತೀವಲ್ರಿ, ಅದಕ್ಕಿಂತ ಒಂಚೂರು ಜಾಸ್ತಿ ಹಿಟ್ಟು ಹಿಡ್ಕೊಂಡು ಎಣ್ಣೆ ಹಾಳೆ ಮ್ಯಾಗ ಒಂಚೂರು ಎಣ್ಣೆ ಹಚ್ಚಿ ನಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿಗೆ ನಾವು ಹಿಟ್ಟನ್ನು ಲಟ್ಟಿಸ್ಕೋಬೇಕ್ರಿ. ದೊಡ್ಡದು ಬೇಕಂದ್ರೆ ದೊಡ್ಡದು, ಸಾಂದ್ ಬೇಕಂದ್ರೆ ಸಾಂದ್, ಹುಡುಗರಿಗೆ ಬಾಕ್ಸಿಗೆ ಕಟ್ಟಾಕಾದ್ರೆ ಸಣ್ಣ ಮಾಡ್ಕೊರಿ, ಮನ್ಯಾಗ ನಾಷ್ಟಾಕ್ಕೆ ತಿನ್ನಾಕಾದ್ರೆ ಒಂಚೂರು ದೊಡ್ಡ ಮಾಡ್ಕೊರಿ. ಚಂದಾಗ ಕಾದಿದ ತವದ ಮ್ಯಾಗ ಒಂಚೂರು ಎಣ್ಣೆ ಹಾಕ್ರಿ. ಆಮೇಲೆ ತಾಲಿಪಟ್ಟನ್ನ ಹಾಕಿ ಚಂದಾಗ ಬೇಯಕ್ಕೆ ಬಿಡ್ಬೇಕ್ರಿ. ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಆಗಿಂದ ಅದನ್ನು ಮ್ಯಾಗಿನ ಪ್ಲೇಟ್ ತೆಗೆದು ಚಂದಾಗ ಬೇದೈತೆ ಇಲ್ಲ ಅಂತ ಚೆಕ್ ಮಾಡಿ ಅದ್ರ ಮ್ಯಾಗ ಒಂಚೂರು ಎಣ್ಣೆ ಹಚ್ಚಿ ಮತ್ತು ಅದನ್ನೇನು ಮಾಡ್ಬೇಕು, ಇನ್ನೊಂದು ಬದಿ ಚಂದಾಗ ಬೇಯಿಸ್ಬೇಕ್ರಿ. ನಾವು ಎಷ್ಟು ಚಂದ ತಾಲಿಪಟ್ಟು ಬೇಯಿಸ್ತೀವಿ ಅಷ್ಟು ಚಲೋ ತಂಗ ತಾಲಿಪಟ್ಟು ಬರ್ತಾವೆ. ನೋಡ್ರಿ ಸ್ನೇಹಿತರೆ, ಇವಾಗ ಆರೋಗ್ಯಕರವಾದ ಮತ್ತು ರುಚಿಕರವಾದ ತಾಲಿಪಟ್ಟು ರೆಡಿ ಆಗೈತಿ. ಹೆಂಗಾಗೈತಿ ಅಂತ ನೀವು ಒಮ್ಮೆ ಮನೆಯೊಳಗೆ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.